ಹೇಳ. ನನ್ನ ಹೆಸರು ನಾಗರತ್ನಮ್ಮ ಅಂತ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲಾ. ಅಲ್ಲಿಂದ ಬಂದಿದ್ದೀನಿ. ಈಗ ಮೊದಲು ನಾನು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೆ. MSPC ಅಂತ, ಅಂಗನವಾಡಿ ಮಕ್ಕಳಿಗೆ ಫುಡ್ ತಯಾರಿಸೋದು. ಅಲ್ಲಿ ಕೆಲಸ ಮಾಡ್ತಿದ್ದೆ. 60 ವರ್ಷ ಆಯಿತು, ನೀನು ಬಿಡಬೇಕಮ್ಮ ಅಂತ ಅಂದರು. ಬಿಟ್ಟು ಬಂದು ಮನೆಗಿದ್ದಾಗ ನನಗೆ ಮನೆಗೆ ಟೈಮ್ ಪಾಸ್ ಮಾಡೋದೇ ಕಷ್ಟ ಆಯಿತು. ಏನು ಮಾಡೋದಪ್ಪ, ಟೈಮ್ ಪಾಸ್ ಮಾಡೋಕ್ಕಾಗಲ್ವಲ್ಲ ಅಂತಂದು ಒಂದಷ್ಟು ಹಪ್ಪಳ ಉಪ್ಪಿನಕಾಯಿ ಮಾಡಿದೆ. ಅಕ್ಕಪಕ್ಕದವ್ರಿಗೆ, ಪಕ್ಕದಳ್ಳಿಯವ್ರಿಗೆ ಒಂದು ಸ್ವಲ್ಪ ಕೊಟ್ಟೆ. ಟೇಸ್ಟ್ ನೋಡಿ ಚೆನ್ನಾಗಿದೆ, ಮಾಡ್ತೀನಿ, ತಗೊಳ್ರಿ, ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಹೇಳ್ದೆ ಅವ್ರಿಗೆ. ಆಯ್ತಮ್ಮ ಮಾಡಿರಿ ನೋಡೋಣ ಅಂತ, ಚೆನ್ನಾಗಿದೆ ನಿಮ್ಮ ಹತ್ರ, ತಗೊತೀವಿ ಅಂತ ಹೇಳಿದರು. ಅದರಂತೆ ಮಾಡ್ತಾ ಮಾಡ್ತಾ ಈಗ ಒಂದು ಸ್ವಲ್ಪ ಗೊಂಬೆ ವ್ಯಾಪಾರನೂ ಮಾಡೋಕೆ ನಿಂತಿದ್ದೀವಿ. ಇವಾಗ ಇದು GKVKಗೆ ಅಂಗಡಿ ಹಾಕಿದ್ವಿ ಮೊನ್ನೆ. ಇದೇ ಥರ ಸ್ಟಾಲ್ ಹಾಕಿದ್ರೆ GKVKಗೆ ಕೃಷಿ ಮೇಳದ ಅಲ್ಲಿ ಮಾಡಿದ್ದು. ಚೆನ್ನಾಗಾಯ್ತು ವ್ಯಾಪಾರ. ಅದನ್ನೇ ಮುಂದುವರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮೇಡಮ್ಗಳು ಖರ್ಚು ವೆಚ್ಚ ಆದಾಯದ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಏನು ಮಾಡಬೇಕು, ಹೆಂಗೆ ಬಿಡಬೇಕು, ಹೆಂಗೆ ನೀವು ಮೇಲೆ ಬರಬೇಕು, ಸಣ್ಣ ಸಣ್ಣದಾಗೆ ಮಾಡ್ಕೊಂಡು ಆಮೇಲೆ ದೊಡ್ಡದು ಮಾಡಿರಿ, ಏನಾಗಲ್ಲ, ಮಾಡ್ಬೋದು, ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೊಳ್ರಿ, ಎಲ್ಲದನ್ನು ಉಳಿಸ್ಕೊಂತ ಹೋಗ್ತಾ ಇರಬೇಕು. ಎಲ್ಲದ್ರಾಗೂ ನೀನು 100 ರೂಪಾಯಿಗೆ ಖರ್ಚು ತಗೊಂಡೋದ್ರೆ ಅದ್ರಾಗ 25ನಾದ್ರೂ ಉಳಿಸ್ಕೋಬೇಕು ನೀನು. ಆ ಥರ ಖರ್ಚು ಉಳಿಸ್ಕೊಂತ ಹೋಗ್ರಿ, ನೀವು ಮೇಲೆ ಬರ್ತೀರಾ ಅಂತ ಹೇಳಿರು. ಆದರೆ ನಮ್ಮ ಕೈಲಿ ಮಾಡೋಕ್ಕಾಗದೆ ಇದ್ದು ನಮ್ಮ ಮಕ್ಳಿಗೋಸ್ಕರನೂ ಹೇಳಿ ಮುಂದೆ ಪ್ರಬುದ್ಧನ ತರ್ಬೋದಲ್ಲ ಅನ್ನೋ ಒಂದು ಇದು ಬಂತು, ನನಗೆ ಅನುಭವ ಆಗಿದೆ. ಅದಂತೆ ಅದನ್ನ ಇಷ್ಟೆಲ್ಲ ಹೇಳ್ಕೊಟ್ಟ ನಮ್ಮ UNICEF NRLMಗೆ ಉನ್ನತಿಗೂ ಧನ್ಯವಾದಗಳು.